ಥ್ಯಾಂಕ್ ಯು ಜೀಸಸ್. ಎಜಿಕೇಲ 45ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನೀನು ಜನರನ್ನು ಮೋಸ ಪಡಿಸಬೇಡ ಎಂಬುದಾಗಿ ಹೇಳುತ್ತದೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ಜನರು ಅನೇಕರಿಗೆ ಏನು ಮಾಡ್ತಾರೆ, ಮೋಸ ಮಾಡ್ತಾರೆ. ಆದರೆ ದೇವರು ನಿನಗೆ ಎಚ್ಚರಿಸ್ತಾ ಇದ್ದಾರೆ, ಮೋಸ ಮಾಡಬೇಡ. ಯಾಕಂದರೆ ಈ ಮೋಸ ಏನಾಗಿದೆ, ಒಂದು ಮೋಸ ಮಾಡುವಂಥ ಕ್ರಿಯೆ ಒಬ್ಬ ವ್ಯಕ್ತಿಗೆ ಕೊಲೆ ಕಾರನಾಗಿ ಮಾಡುವಂಥದ್ದಾಗಿದೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ನೀನು ಮೋಸ ಪಡಿಸಬೇಡ ಜನರಿಗೆ. ಯಾಕೋಬನು ತನ್ನ ಅಣ್ಣನಿಗೆ ಮೋಸ ಮಾಡಿದಾಗ, ಆತನಿಗೆ ಆಗಬೇಕಾದ ಆಶೀರ್ವಾದ ಮೋಸದ ಪಡೆದುಕೊಂಡಿದ್ದಾಗ, ಆ ಯಾಕೋಬನಿಗೆ ಲಾಭನ ಮುಖಾಂತರ ಒಂದಲ್ಲ ಅನೇಕ ಸಲ ಆತನಿಗೆ ಲಾಭನ ಮೋಸ ಮಾಡ್ತಾನೆ. ಇವತ್ತು ನೀನು ಒಬ್ಬರಿಗೆ ಮೋಸ ಮಾಡಿದರೆ ನಿನಗೆ ಅನೇಕ ಸಲ ಮೋಸ ಹೋಗುತ್ತದೆ. ಅದಕ್ಕೆ ನೀನು ಕರ್ತನಲ್ಲಿ ನಂಬಿಗಸ್ತನಾಗಿ ನೀನು ಇರು. ಇವತ್ತು ನೀನು ಮೋಸ ಹೋಗಿದ್ದರೂ ಕೂಡ ಆ ದೇವರಲ್ಲಿ ನೀನು ಪ್ರಾರ್ಥನೆ ಮಾಡಿ ನೀನು ಆತನಲ್ಲಿ ನೆಲೆಗೊಂಡಿದ್ದರೆ, ಸೊ ದೇವರು ನಿನಗೆ ಯಾಕೋಬನಂತೆ ಅಭಿವೃದ್ಧಿ ಮಾಡಿ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ದೇವರ ವಾಕ್ಯದಂತೆ ನಿಮ್ಮೆಲ್ಲರನ್ನು ಮೋಸ ಮಾಡದಂತೆ ಒಂದು ಒಳ್ಳೆಯ ಮನಸ್ಸು ಕೊಟ್ಟು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.